ತಗ್ಲೀಫ್ ತಮಿಳುನಾಡಿನ ಪ್ರತಿನಿಧಿ ಅಲ್ಲ. ನಮ್ಮಲ್ಲಿನ ಒಬ್ಬರು ನಟ ನಿಮ್ಮಲ್ಲಿಗೆ ಬಂದು ಸ್ಟಾರ್ ಆಗಿದ್ದಾರೆ, ನೀವು ಒಪ್ಕೊಂಡಿದ್ರೆ ಸರಿ, ಓಕೆ ಒಪ್ಕೋತೀವಿ. ನೀವು ಹೇಳ್ತಾ ಇರೋದು ತಮಿಳುನಾಡು ವರ್ಸಸ್ ಕರ್ನಾಟಕ, ಕನ್ನಡ ವರ್ಸಸ್ ತಮಿಳು ಅಂತ ಅಲ್ಲ. ಯಾಕೆ ನಮ್ಮ ನಟರೇನಾದ್ರೂ ನಿಮ್ಮ ಭಾಷೆ ಬಗ್ಗೆ ಕೀಳಾಗಿ ಮಾತಾಡಿದ್ರ? ಕರ್ನಾಟಕದಲ್ಲಿ ಒಂದು ವೇಳೆ ತಮಿಳು ಸಿನಿಮಾಗಳು ಬ್ಯಾನ್ ಆದ್ರೆ ಇಡೀ ಇಂಡಸ್ಟ್ರಿಗಿನ ಸಮಸ್ಯೆ ನಿಮ್ದು. ನಿಮ್ಮ ಇಂಡಸ್ಟ್ರಿಯ ಬೆಳವಣಿಗೆಗೆ ಅತಿ ದೊಡ್ಡ ಪಾತ್ರ ಕರ್ನಾಟಕದಿದೆ, ಕನ್ನಡಿಗರದ್ದಿದೆ. ನಿಮ್ಮಿಂದಾಗಿ ನಾವಲ್ಲ, ನಮ್ಮಿಂದಾಗಿ ನೀವು, ಕರ್ನಾಟಕದಿಂದಾಗಿ ನೀವುಗಳು. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಕಮಲ್ ಹಾಸನ್ ಪರವಾಗಿ ತಮಿಳುನಾಡಿನ ಒಂದಿಷ್ಟು ಹಳೆಯ ತಲೆಗಳು ಮಾತಾಡ್ತಾ ಇದೆ. ಕಮಲ್ ಹಾಸನ್ ಹೇಳಿದ್ರಲ್ಲಿ ತಪ್ಪೇನಿದೆ, ಇದ್ದಿದ್ದಲ್ವಾ ಹೇಳಿದ್ದು ಅನ್ನುವ ಮಾತು ಇದೀಗ ತಮಿಳುನಾಡಿನಿಂದ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಯಾರದು ಅಂತ ಕೇಳಿದ್ರೆ ಮತ್ತಾರು ಅಲ್ಲ, ಹಳೆಯ ವಯಸ್ಕರ ಸಿನಿಮಾದ ನಟಿ ಶಕೀಲಾ. ನಮ್ಮ ಶಕೀಲಾ ಮೇಡಮ್ ಅವರು ಕಮಲ್ ಹಾಸನ್ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ, ಅವರು ಇದ್ದದೆಲ್ಲ ಹೇಳಿದ್ದು ಅಂತ ಹೇಳಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾದ ಮೂಲಕ. ಮೊದಲನೇದಾಗಿ ಈ ಮಾತೆ ತಪ್ಪು. ಇವರ ಪ್ರಕಾರ ತಮಿಳಿನಿಂದಲೇ ಕನ್ನಡ ಹುಟ್ಟಿರೋದು ಅಂತ, ಇದು ಸರಿ ಅನ್ನೋದು ಅವರ ವಾದ. ಇದರ ಜೊತೆಗೆ ಕಮಲ್ ಹಾಸನ್ನ ಬಗ್ಗೆ ಸಿಕ್ಕಾಬಟ್ಟೆ ಹೊಗಳಿ ಅಟ್ಟಕ್ಕೇರಿಸಿದ್ದಾರೆ, ಹಂಗೆ ಹಿಂಗೆ ಹೆಂಗೋ ಅಂತ. ಇನ್ನು ನಮ್ಮ ಕನ್ನಡ ಸಿನಿಮಾಗಳ ಬಗ್ಗೆ ಕೂಡ ಎಮ್ಮ ಮಾತನಾಡಿದೆ. ಅವರೆಲ್ಲ ಸಿಕ್ಕಾಪಟ್ಟೆ ಸಹಿಷ್ಣುಗಳಂತೆ, ಅವ್ರು ಎಲ್ಲರನ್ನ ಅಪ್ಕೊಂಡವ್ರಂತೆ. ರಜನಿಕಾಂತ್ ಅಲ್ಲಿ ಅವರು ಇಲ್ಲಿಗೆ ಬಂದು ಸ್ಟಾರ್ ಆಗಿಲ್ವಾ ಅಂತ ಅವ್ರು ಕೇಳ್ತಿದ್ದಾರೆ. ನಮ್ಮಲ್ಲಿನ ಒಬ್ಬರು ನಟ ನಿಮ್ಮಲ್ಲಿಗೆ ಬಂದು ಸ್ಟಾರ್ ಆಗಿದ್ದಾರೆ, ನೀವು ಅಪ್ಕೊಂಡಿದ್ರೆ ಸರಿ, ಓಕೆ ಒಪ್ಕೋತೀವಿ. ಆದ್ರೆ ನಾವು ನಿಮ್ಮ ತಮಿಳು ಇಂಡಸ್ಟ್ರಿಯನ್ನೇ ಅಪ್ಪಿಕೊಂಡಿದ್ದೇವೆ. ನಿಮ್ಮ ಪ್ರತಿಯೊಂದು ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗಿಲ್ಲ ಅಂತ ಆದ್ರೆ ನೀವು ಆಕಾಶ ಭೂಮಿ ನೋಡ್ಬೇಕಾಗತ್ತೆ. ಇದು ಕೂಡ ಅಷ್ಟೇ ಸತ್ಯ. ನೀವು ಒಬ್ಬರನ್ನ ಅಪ್ಪಿಕೊಂಡ್ರೆ ಇಡೀ ನಿಮ್ಮ ಚಿತ್ರರಂಗವೇ ಕರ್ನಾಟಕವನ್ನ ಅಪ್ಪಿಕೊಂಡಿದೆ. ನಾವು ಅದನ್ನ ಬೆಳೆಸಿ ಪೋಷಿಸ್ತಾ ಇದ್ದೀವಿ. ಕರ್ನಾಟಕ ಇಲ್ಲ ಅಂತ ಆಗ್ತಿದ್ರೆ ನಿಮ್ಮ ಚಿತ್ರರಂಗವೇ ಇಲ್ಲ ಅಂತ ಹೇಳ್ಬೋದು. ಆ ಡಿಮ್ಯಾಂಡ್ ಇರೋದಕ್ಕಾಗಿಯೇ ಕರ್ನಾಟಕದಲ್ಲಿ ರಿಲೀಸ್ ಮಾಡಲ್ಲ ಅಂತ ಹೇಳಿದ ಕೂಡಲೇ ನೀವು ಕೋರ್ಟಿಗೆ ಹೋಗಿ ರಿಲೀಸ್ ಮಾಡ್ಬೇಕಂದ್ರೆ ದುಂಬಾಲು ಬಿದ್ದಿರೋದು. ಇಲ್ಲಾಂದ್ರೆ ನೀವ್ಯಾಕೆ ಬೀಳ್ತಾ ಇದ್ರಿ? ಇನ್ನೊಂದು ಹೇಳಿದ್ರು ಅಲ್ಲಿ ಅವರು ತಮಿಳು ಸಿನಿಮಾಗಳಿಗೆ ಬಾಯ್ಕಾಟ್ ಮಾಡಿದ್ದಾರೆ ಅಂತ. ತಮಿಳು ಸಿನಿಮಾಗಳಿಗಲ್ಲ, ಕಮಲ್ ಹಾಸನ್ ಒಂದೇ ಒಂದು ಸಿನಿಮಾಗಳಿಗೆ. ನೀವು ಹೇಳ್ತಾ ಇರೋದು ತಮಿಳುನಾಡು ವರ್ಸಸ್ ಕರ್ನಾಟಕ, ಕನ್ನಡ ವರ್ಸಸ್ ತಮಿಳು ಅಂತ ಅಲ್ಲ. ಇದು ಭಾಷೆ ಆಗ್ಲಿ ರಾಜ್ಯ ಆಗ್ಲಿ ವಿಚಾರ ಅಲ್ವೇ ಅಲ್ಲ. ಆ ತರ ಇರ್ತಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ ತಮಿಳು ಸಿನಿಮಾಗಳು ರಿಲೀಸ್ ಆಗ್ತಾ ಇರಲಿಲ್ಲ. ಇಲ್ಲಿ ಹೇಳಿರೋದು ಕೇವಲ ತಗ್ಲೈಫ್ ಒಂದೇ. ತಗ್ಲೈಫ್ ತಮಿಳುನಾಡಿನ ಪ್ರತಿನಿಧಿ ಅಲ್ಲ. ಆ ಸಿನಿಮಾ ತಮಿಳುನಾಡಿನ ಪ್ರತಿನಿಧಿಸುವಂತ ಸಿನಿಮಾ ಅಲ್ಲ, ಅದು ಕೇವಲ ಒಂದು ಸಿನಿಮಾ ಅಷ್ಟೇ. ಆ ಸಿನಿಮಾ ಎಲ್ಲಾನು ಸರಿ ಇರ್ತಾ ಇದ್ರೆ ನಮ್ಮ ಕರ್ನಾಟಕದಲ್ಲೂ ಕೂಡ ರಿಲೀಸ್ ಆಗ್ತಾ ಇತ್ತು. ಆದ್ರೆ ಆತನ ಉಡಾಫೆಯ ಮಾತಿನಿಂದ ನಮ್ಮಲ್ಲಿ ರಿಲೀಸ್ ಆಗಿಲ್ಲ. ಆ ಒಂದು ಸಿನಿಮಾಗಷ್ಟೇ ವಿರೋಧ. ಆ ಸಿನಿಮಾಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಮಲ್ ಹಾಸನ್ನ ಮಾತಿಗೆ ವಿರೋಧ. ಆತ ಕ್ಷಮೆ ಕೇಳುವವರೆಗೆ ಈ ಸಿನಿಮಾ ಕರ್ನಾಟಕ ರಿಲೀಸ್ ಆಗಲ್ಲ ಅಂತ ಪಟ್ಟಿ ಹಿಡಿದಿದ್ದಷ್ಟೇ. ಆ ಸಿನಿಮಾದ ಬಗ್ಗೆ ಯಾರಿಗೂ ಕೂಡ ಅಪಸ್ವರ ಇಲ್ಲ. ಕಮಲ್ ಹಾಸನ್ನ ಬಗ್ಗೆ ಅಪಸ್ವರ, ಆತ ಆಡಿದಂತ ಮಾತಿನ ಬಗ್ಗೆ ಅಪಸ್ವರ. ಕ್ಷಮೆ ಕೇಳ್ತಾ ಇದ್ರೆ ಎಲ್ಲಾನು ಸರಿ ಆಗ್ತಿತ್ತು. ತಗ್ಲೈಫ್ ರಿಲೀಸ್ ಆಗ್ತಾ ಇತ್ತು. ರಿಲೀಸ್ ಆಗದಂತೆ ಮಾಡಿರೋದು ಯಾರು? ಆತನ ಹಠ. ಅದಕ್ಕೆ ನಿಮ್ಮ ಸಮರ್ಥನೆ ಬೇರೆ. ಏನಂದ್ರೆ ಅವರ ಕಾಂತಾರ ಸಿನಿಮಾ ರಿಲೀಸ್ ಆಗುತ್ತೆ, KGF ರಿಲೀಸ್ ಆಗುತ್ತೆ, ಅದಕ್ಕೂ ಕೂಡ ನಾವು ಇದೇ ರೀತಿ ಮಾಡೋಣ. ನಿಮ್ಮ ಈ ಮಾತಿಗೆ ಅರ್ಥನೇ ಇಲ್ಲ. ಯಾಕೆ ನಮ್ಮ ನಟರೇನಾದ್ರೂ ನಿಮ್ಮ ಭಾಷೆ ಬಗ್ಗೆ ಕೀಳಾಗಿ ಮಾತಾಡಿದ್ರ ಈ ತರ ಮಾಡ್ಲಿಕ್ಕೆ? ಇಲ್ಲಿ ಭಾಷೆ ವರ್ಸದ ಭಾಷೆ ಅಲ್ಲ, ಆತ ನಮ್ಮ ಭಾಷೆ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಆತನಲ್ಲಿ ಕ್ಷಮೆ ಕೇಳಿದ್ದು. ಅದಕ್ಕೆ ಆತನ ಸಿನಿಮಾವನ್ನ ಬ್ಯಾನ್ ಮಾಡಿರೋದು. ಇಲ್ಲಿ KGF ಯಶ್ ಏನಾದ್ರು ಅಂದ್ರ ಅಥವಾ ರಿಷಬ್ ಶೆಟ್ಟಿ ಏನಾದ್ರು ಅಂದ್ರ ಬ್ಯಾನ್ ಮಾಡೋದಕ್ಕೆ? ಹೋಗ್ಲಿ, ಬ್ಯಾನ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ನಮ್ಮ ಸಿನಿಮಾವನ್ನ ನೀವು ನೋಡಿಲ್ಲ ಅಂತ. ಎರಡು ಸಿನಿಮಾಗೆ ಸಮಸ್ಯೆ, ಅದು ದೊಡ್ಡ ಮಟ್ಟದ್ದು ಅಲ್ಲ. ಆದ್ರೆ ಕರ್ನಾಟಕದಲ್ಲಿ ಒಂದು ವೇಳೆ ತಮಿಳು ಸಿನಿಮಾಗಳು ಬ್ಯಾನ್ ಆದ್ರೆ ಇಡೀ ಇಂಡಸ್ಟ್ರಿಗಿನ ಸಮಸ್ಯೆ ನಿಮ್ದು. ನೆನಪಲ್ಲಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಹೀರೋ ಯಾರು ಅಂತಲೇ ಗೊತ್ತಿರದಂತಹ ತುಕಾಲಿ ಸಿನಿಮಾಗಳು ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ರಿಲೀಸ್ ಆಗುತ್ತೆ. ನಿಮ್ಮ ಸ್ಟಾರ್ ನಟರ ಸಿನಿಮಾಗಳು ರಿಲೀಸ್ ಆದ್ರೆ ಮಧ್ಯರಾತ್ರಿಯಲ್ಲಿ ಪ್ರದರ್ಶನ ಆಗುತ್ತೆ. ನಿಮ್ಮಲ್ಲಿ 180 ರೂಪಾಯಿ 190 ರೂಪಾಯಿ ಮ್ಯಾಕ್ಸಿಮಮ್ ಅಂದ್ರೆ 200 ರೂಪಾಯಿ ಟಿಕೆಟ್ ಇದ್ರು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ 2000 ರೂಪಾಯಿ ಮ್ಯಾಕ್ಸಿಮಮ್, ಮಿನಿಮಮ್ 300 400. ನಮ್ಮ ಮಿನಿಮಮೇ ನಿಮ್ದು ಮ್ಯಾಕ್ಸಿಮಮ್ ಇಲ್ಲ. ಈ ಮಟ್ಟದಲ್ಲಿ ನಾವು ನಿಮ್ಗೆ ದುಡ್ಡನ್ನ ಕಂತೆಯಾಗಿ ಕೊಡ್ತಾ ಇದ್ದೀವಿ. ನಿಮ್ಮ ಸಿನಿಮಾ ಬೆಳಿಬೇಕಂತಾದ್ರೆ, ನಿಮ್ಮ ಚಿತ್ರರಂಗ ಬೆಳಿಬೇಕಾದ್ರೆ ನಿಮ್ಮಗಿಂತ ಹೆಚ್ಚಿನ ಪಾತ್ರ ನಮ್ಮ ಕರ್ನಾಟಕದಿದೆ. ಅದಕ್ಕಾಗಿ ನೀವು ಕರ್ನಾಟಕದಲ್ಲಿ ರಿಲೀಸ್ ಮಾಡಿ ಅಂತ ಕೋರ್ಟಿನ ಮೊರೆ ಹೋಗಿರೋದು. ಆದ್ರೆ ಕ್ಷಮೆ ಮಾತ್ರ ಕೇಳಲ್ಲ. ಇದರ ಜೊತೆಗೆ ಒಂದಿಷ್ಟು ಸಮರ್ಥನೆಗಳು. ಇದೀಗ ಈ ಅಮ್ಮ ಬಂದು ಕಮಲ್ ಹಾಸನ್ ಹೇಳಿದಲ್ಲಿ ತಪ್ಪೇನಿದೆ, ಅವ್ರಂತ ನಾಯಕ ಇಂಥ ನಾಯಕ, ರಜನಿಕಾಂತ್ ಅನ್ನು ಬೆಳೆಸಿದವರು ನಾವು. ಹೌದು, ಬೆಳೆಸಿದೀರಾ, ಒಪ್ಕೋತೀವಿ. ಹಾಗಂತ
ನಿಮ್ಮ ಇಂಡಸ್ಟ್ರಿಯ ಬೆಳವಣಿಗೆಗೆ ಅತಿ ದೊಡ್ಡ ಪಾತ್ರ ಕರ್ನಾಟಕದ್ದಿದೆ, ಕನ್ನಡಿಗರದ್ದಿದೆ. ಅದನ್ನು ಮರಿಬಾರ್ದು. ಆ ತರ ಒಂದು ವೇಳೆ ಇಲ್ಲ ಅಂತ ಆಗ್ತಾ ಇದ್ರೆ ನೀವು ನ್ಯಾಯಾಲಯದ ಮುಂದೆ ಹೋಗಿ ಅಳ್ತಾ ಇರ್ಲಿ ಬಿಟಾಕಣ. ಆದ್ರೆ ನಮ್ಮ ಸಿನಿಮಾವನ್ನ ನೀವು ಅಲ್ಲಿ ಅಸಹಕಾರ ತೋರಿದ್ರೆ ನಿಮ್ಮ ಸಿನಿಮಾಗಳಿಗೆ ನಮ್ಮ ಕರ್ನಾಟಕದಲ್ಲಿ ಯಾವ ಮಟ್ಟದ ಪರಿಸ್ಥಿತಿ ಇರಬೇಡ, ಆಲೋಚನೆ ಮಾಡಿ. ನಿಮ್ಮಿಂದಾಗಿ ನಾವಲ್ಲ, ನಮ್ಮಿಂದಾಗಿ ನೀವು, ಕರ್ನಾಟಕದಿಂದಾಗಿ ನೀವುಗಳು. ಇವೆಲ್ಲ ಮಾತಾಡ್ಲಿಕ್ಕೆ ಹೋದ್ರೆ ನಮಗೂ ಸಾವಿರ ಇದೆ, ಕನ್ನಡಿಗರಿಗೂ ಮಾತನಾಡುವಂತಹ ಸಾವಿರ ನಿದರ್ಶನಗಳಿವೆ. ಅದು ಕೂಡ ಸತ್ಯದ ವಿಚಾರ. ಯಾವುದು ಕೂಡ ತೇಲಿಸಿ ಬಿಡುವಂತ ಯಾವುದೇ ದುರ್ದು ನಮ್ಮ ಕನ್ನಡಿಗರಿಗಿಲ್ಲ. ಸತ್ಯ ವಿಚಾರಗಳನ್ನಷ್ಟೇ ಹೇಳಿದ್ರೆ ಸಾಕು, ಎಲ್ಲಾನು ಅರ್ಥ ಆಗುತ್ತೆ. ಯಾರಿಂದ ಯಾರು, ಯಾರಿಂದ ಹೇಗೆ ಅನ್ನೋದು. ನಮಸ್ಕಾರ. ತಗ್ಲೀಫ್ ತಮಿಳುನಾಡಿನ ಪ್ರತಿನಿಧಿ ಅಲ್ಲ, ನಮ್ಮಲ್ಲಿನ ಒಬ್ಬರು ನಟ ನಿಮ್ಮಲ್ಲಿಗೆ ಬಂದು ಸ್ಟಾರ್ ಆಗಿದ್ದಾರೆ. ನೀವು ಅಪ್ಕೊಂಡಿದ್ರೆ ಸರಿ, ಓಕೆ, ಒಪ್ಕೋತೀವಿ. ನೀವು ಹೇಳ್ತಾ ಇರೋದು ತಮಿಳುನಾಡು ವರ್ಸಸ್ ಕರ್ನಾಟಕ, ಕನ್ನಡ ವರ್ಸಸ್ ತಮಿಳು ಅಂತ ಅಲ್ಲ. ಯಾಕೆ ನಮ್ಮ ನಟರೇನಾದ್ರೂ ನಿಮ್ಮ ಭಾಷೆ ಬಗ್ಗೆ ಕೀಳಾಗಿ ಮಾತಾಡಿದ್ರ? ಕರ್ನಾಟಕದಲ್ಲಿ ಒಂದು ವೇಳೆ ತಮಿಳು ಸಿನಿಮಾಗಳು ಬ್ಯಾನ್ ಆದ್ರೆ ಇಡೀ ಇಂಡಸ್ಟ್ರಿಗಿನ ಸಮಸ್ಯೆ ನಿಮ್ದು. ನಿಮ್ಮ ಇಂಡಸ್ಟ್ರಿಯ ಬೆಳವಣಿಗೆಗೆ ಅತಿ ದೊಡ್ಡ ಪಾತ್ರ ಕರ್ನಾಟಕದ್ದಿದೆ, ಕನ್ನಡಿಗರದ್ದಿದೆ. ನಿಮ್ಮಿಂದಾಗಿ ನಾವಲ್ಲ, ನಮ್ಮಿಂದಾಗಿ ನೀವು, ಕರ್ನಾಟಕದಿಂದಾಗಿ ನೀವುಗಳು.